ನಮ್ಮ ಪ್ರಧಾನಿ ಮೋದಿಯವರು ಇತ್ತೀಚೆಗೆ ಹೋದಲ್ಲಿ ಬಂದಲ್ಲೆಲ್ಲ ಮಿತವ್ಯಯದ ಬಗ್ಗೆ ಮಾತನಾಡ್ತಿದ್ದಾರೆ. ಯುದ್ಧದ ಕಾರಣಕ್ಕೆ ಎಲ್ಲ ದುಬಾರಿ ಆಗಿಬಿಟ್ಟಿದೆ, 1 ವರ್ಷದವರೆಗೂ ಬಂಗಾರ ಖರೀದಿ ಮಾಡಬೇಡಿ, ವಿದೇಶಕ್ಕೆ ಪ್ರಯಾಣ ಬೆಳೆಸಬೇಡಿ, ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ, ಮೆಟ್ರೋದಲ್ಲೇ ಓಡಾಡಿ, ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿ, ರಸಗೊಬ್ಬರ ಬಳಸೋದನ್ನು ಕಡಿಮೆ ಮಾಡಿ, ಅಷ್ಟೇ ಯಾಕೆ ಅಡುಗೆ ಎಣ್ಣೆನೂ ಕಡಿಮೆ ಪ್ರಮಾಣದಲ್ಲಿ ಬಳಸಿ, ಇದನ್ನೆಲ್ಲ ಮಾಡೋ ಮೂಲಕ ನಿಮ್ಮ ದೇಶ ಪ್ರೇಮವನ್ನು ವ್ಯಕ್ತಪಡಿಸಿ ಅಂತ ಪ್ರಧಾನಿ ಮೋದಿಯವರು ಇತ್ತೀಚೆಗೆ ಬಿಜೆಪಿ ಕಾರ್ಯಕ್ರಮದಲ್ಲಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಮೋದಿಯವರ ನುಡಿಮುತ್ತುಗಳನ್ನು ಕೇಳಿಸ್ಕೊಂಡು ಕೂಡಲೇ ಅಯ್ಯೋ ಮೋದಿಜಿಗೆ ನಮ್ಮ ಮೇಲೆ ಅದೆಷ್ಟು ಕಾಳಜಿ ನೋಡಿ ಅಂತ ಕರಗಿ ನೀರಾಗಬೇಡಿ, ಹಾಡು ಹೊಗಳೋಕ್ಕೂ ಶುರು ಮಾಡಬೇಡಿ. ಮೋದಿಯವರು ಆ ಮಾತುಗಳನ್ನು ಹೇಳಿದ್ದು ನಿಮ್ಮ ಮೇಲಿನ ಕಾಳಜಿಯಿಂದಲ್ಲ, ತಮ್ಮ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚ ಹಾಕ್ಕೊಳ್ಳೋ ಸಲುವಾಗಿ. 1 ವರ್ಷ ಬಂಗಾರ ಖರೀದಿ ಮಾಡಲೇಬೇಡಿ, ಪ್ರವಾಸಕ್ಕೆ ವಿದೇಶಗಳಿಗೆ ಹೋಗಲೇಬೇಡಿ, ಬೇಕಿದ್ರೆ ನಮ್ಮ ದೇಶದಲ್ಲೇ ಎಲ್ಲಾದರೂ ಸುತ್ತಾಡಿ, ವಿದೇಶಿ ವಸ್ತುಗಳನ್ನ ಬಳಸಬೇಡಿ ಅನ್ನೋ ಥರದ ಮಾತುಗಳನ್ನು ಮೋದಿಜಿ ಹೇಳ್ತಿರೋದಕ್ಕೆ ಜನಪರ ಕಾಳಜಿ ಕಾರಣ ಅಲ್ಲ, ಅವರದ್ದೇ ಸರ್ಕಾರದ ದುರ್ಬಲ ನೀತಿಗಳ ಕಾರಣ. ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಉಂಟಾಗಿರುವಂತಹ ಏರಿಳಿತದ ಹೊರೆಯಿಂದ ತಪ್ಪಿಸ್ಕೊಳ್ಳೋಕೆ ದೇಶ ಪ್ರೇಮದ ಹೆಸರಲ್ಲಿ ಮೋದಿಜಿ ದೇಶದ ಜನರನ್ನ ಬಲಿ ಕೊಡೋಕೆ ಹೊರಟಿದ್ದಾರೆ. ಮೋದಿಯವರ ಮಾತು ಕೇಳಿಸ್ಕೊಂಡು ನಮ್ಮ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಭಾರತವನ್ನ 5 ಟ್ರಿಲಿಯನ್ ಎಕಾನಮಿ ಮಾಡ್ತೀನಿ ಅಂದವರು ದೈನಂದಿನ ಬದುಕಿಗೆ ಬೇಕಾಗಿರುವ ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆಯ ಬಳಕೆ ಕಡಿಮೆ ಮಾಡಿ ಅಂತಿದ್ದಾರೆ. ಇದ್ಯಾವ ಸೀಮೆಯ ಅಭಿವೃದ್ಧಿ ಅಂತ ಪ್ರಶ್ನೆ ಹಾಕಿದ್ದಾರೆ. ಯುದ್ಧ ಕಾಲದಲ್ಲಿ ಮೋದಿಯವರು ಮಿತವ್ಯಯದ ಮಾತುಗಳನ್ನಾಡಿದ ಬೆನ್ನಲ್ಲೇ ಶೇರ್ ಮಾರ್ಕೆಟ್ನಲ್ಲಿ ಕೋಲಾಹಲ ಎದ್ದಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಮತ್ತೆ 79 ಪೈಸೆ ಕುಸಿದು 95.25 ರೂಪಾಯಿಗೆ ಬಂದು ನಿಂತಿದೆ. ಶೇರ್ ಮಾರ್ಕೆಟ್ ಸೂಚ್ಯಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿತ ಕಂಡಿವೆ. ಷೇರುಪೇಟೆಯಲ್ಲಿ ಇನ್ವೆಸ್ಟರ್ಗಳು ಹೂಡಿಕೆ ಮಾಡಿದ ಸುಮಾರು 6 ಲಕ್ಷ ಕೋಟಿಯಷ್ಟು ಹಣ ದಿಢೀರಂತ ಕರಗಿದೆ. ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಜನರಲ್ಲಿ ಆತಂಕ ಶುರುವಾಗಿದೆ. ಭಾರತ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕುತ್ತಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಮೊನ್ನೆವರೆಗೂ ಪಕ್ಕದ ಶ್ರೀಲಂಕಾ ದಿವಾಳಿ ರಾಷ್ಟ್ರ ಅಂತಿದ್ದ ಜನ ಇವತ್ತು ಭಾರತದ ಬಗ್ಗೆನೂ ಆಡ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಮೋದಿಯವರು ಭಾಷಣದಲ್ಲಿ ಆಡಿದ ಮಾತುಗಳ ಕಾರಣ ಅಲ್ಲ, ಅವರ ದಶಕದ ದುರ್ಬಲ ಆಡಳಿತ ಮೂಲ ಕಾರಣ. ಸದ್ಯ ನಾವೆಲ್ಲರೂ ಮೋದಿಯವರ ಬಣ್ಣದ ಮಾತುಗಳ ಹಿಂದಿನ ಒಳಮರ್ಮವನ್ನು ಅರಿತುಕೊಳ್ಳುವಂತಹ ಅವಶ್ಯಕತೆ ಇದೆ. ಜನ ಬಂಗಾರ ಖರೀದಿ ಮಾಡೋದಕ್ಕೂ ವಿದೇಶಿ ವಿನಿಮಯಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಈಗ ಸಹಜವಾಗಿಯೇ ಎಲ್ಲರನ್ನೂ ಕಾಡ್ತಾ ಇದೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಇರಾನ್ ಮತ್ತು ಅಮೆರಿಕ ಯುದ್ಧಕ್ಕೂ ಮೊದಲೇ ಗಗನಕ್ಕೇರಿದ್ದಂತಹ ಬಂಗಾರದ ಬೆಲೆ ಯುದ್ಧ ಶುರುವಾದ ನಂತರ ಮತ್ತಷ್ಟು ದುಬಾರಿಯಾಗಿದೆ. ಎಷ್ಟೇ ದುಬಾರಿಯಾದರೂ ಭಾರತದಲ್ಲಿ ಚಿನ್ನಕ್ಕೆ ಡಿಮ್ಯಾಂಡ್ ಮಾತ್ರ ಕಡಿಮೆ ಆಗಿಲ್ಲ. ಕಳೆದ ವರ್ಷ 2025ರಲ್ಲಿ ನಮ್ಮ ಭಾರತೀಯರು ಸುಮಾರು $71 ಬಿಲಿಯನ್ ಮೊತ್ತದ ಸುಮಾರು 700 ಟನ್ನಷ್ಟು ಬಂಗಾರವನ್ನು ಖರೀದಿ ಮಾಡಿದರು. ಹಾಗಿದ್ರೆ ಇಷ್ಟೆಲ್ಲ ಬಂಗಾರ ನಮ್ಮ ದೇಶದಲ್ಲೇ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಭಾರತದಲ್ಲಿ ವರ್ಷಕ್ಕೆ ಕೇವಲ 1.5 ಟನ್ನಷ್ಟು ಚಿನ್ನ ಸಿಗುತ್ತಷ್ಟೇ. ಉಳಿದ 99% ಚಿನ್ನವನ್ನು ಅಂದರೆ ವಾರ್ಷಿಕ ಬೇಡಿಕೆಯ 700ರಿಂದ 800 ಟನ್ ಚಿನ್ನವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಚಿನ್ನವನ್ನು ಆಮದು ಮಾಡಿಕೊಳ್ಳುವಂತಹ ದೇಶಗಳ ಪೈಕಿ ಭಾರತ ಜಗತ್ತಿನಲ್ಲೇ 2ನೇ ಸ್ಥಾನದಲ್ಲಿದೆ. ಹೀಗೆ ಚಿನ್ನ ಸೇರಿದಂತೆ ವಿವಿಧ ಉತ್ಪನ್ನಗಳ ಖರೀದಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ನಲ್ಲೇ ವ್ಯವಹಾರ ಮಾಡಬೇಕು. ಆದರೆ ಡಾಲರ್ ಎದುರು ರೂಪಾಯಿ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿತಾನೇ ಇದೆ. 2014ರಲ್ಲಿ ಮೋದಿಯವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ $1 ಎದುರು ಭಾರತೀಯ ಕರೆನ್ಸಿ ಮೌಲ್ಯ ಸುಮಾರು 60 ರೂಪಾಯಿ ಇತ್ತು. ಅಷ್ಟೆಲ್ಲ ಹಿಂದಕ್ಕೆ ಹೋಗೋದು ಬೇಡ ಅನ್ನೋದಾದರೆ 6 ತಿಂಗಳ ಹಿಂದೆ $1 ಅಮೆರಿಕನ್ ಎದುರು ಭಾರತೀಯ ಕರೆನ್ಸಿ ಮೌಲ್ಯ 88ರಿಂದ 89 ರೂಪಾಯಿ ಇತ್ತು. ಆದರೆ ಈಗ ಭಾರತೀಯ ಕರೆನ್ಸಿ 95 ರೂಪಾಯಿ ಕುಸಿದಿದೆ. ಮೋದಿಯವರು ಮಿತವ್ಯಯದ ಭಾಷಣ ಮಾಡಿದ ಮೇಲಂತೂ ಇನ್ನೂ 79 ಪೈಸೆ ಕುಸಿದಿದೆ. ನಮ್ಮಲ್ಲಿ ಚಿನ್ನಕ್ಕೆ ಭಾರಿ ಬೇಡಿಕೆ ಇರೋದ್ರಿಂದ ತೀರಾ ಕಡಿಮೆ ಬೆಲೆ ಬಾಳುವಂತಹ ನಮ್ಮ ರೂಪಾಯಿಯನ್ನ ಡಾಲರ್ಗೆ ಕನ್ವರ್ಟ್ ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಗೆ ಚಿನ್ನವನ್ನ ಖರೀದಿ ಮಾಡಬೇಕು. ಹೀಗೆ ವರ್ಷಕ್ಕೆ ಭಾರತೀಯರು ಖರೀದಿ ಮಾಡುವಂತಹ 700ರಿಂದ 800 ಟನ್ ಚಿನ್ನ ಜನರ ಪಾಲಿಗೆ ದುಬಾರಿಯಾದರೂ ಸೇಫ್ ಇನ್ವೆಸ್ಟ್ಮೆಂಟ್ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ಸರ್ಕಾರದ ಪಾಲಿಗೆ ಆರ್ಥಿಕವಾಗಿ ಇದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಸರ್ಕಾರ ಜನರ ಬಳಿ ಇರುವಂತಹ ಚಿನ್ನವನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತಲೇ ಪರಿಗಣಿಸುತ್ತೆ. ಜನ ದುಡ್ಡು ಕೊಟ್ಟು ಒಡವೆ ತಗೊಂಡು ಮನೇಲಿಡ್ತಾರೆ, ಇಲ್ಲ ಸೇಫ್ ಲಾಕರ್ಗಳಲ್ಲಿ ಇಡ್ತಾರೆ. ಇದರಿಂದ ಜನರ ಬಳಿ ಇದ್ದಂತಹ ಹಣ ಚಿನ್ನದ ರೂಪದಲ್ಲಿ ತಟಸ್ಥವಾಗಿ ಉಳ್ಕೊಂಡ್ಬಿಡುತ್ತೆ. ಆ ಚಿನ್ನ ಮತ್ತೆ ಹಣದ ರೂಪವನ್ನು ಪಡೆಯೋದೇ ಇಲ್ಲ. ಹೀಗಾಗಿ ಮಾರ್ಕೆಟ್ನಲ್ಲಿ ಕ್ಯಾಶ್ ಫ್ಲೋ ಕಡಿಮೆ ಆಗುತ್ತೆ. ಕ್ಯಾಶ್ ಫ್ಲೋ ಕಮ್ಮಿ ಆದರೆ ಮನಿ ರೊಟೇಷನ್ ಕೂಡ ಸ್ಟಾಪ್ ಆಗುತ್ತೆ. ಇದು ವ್ಯಾಪಾರ ವಹಿವಾಟಿನ ಮೇಲೂ ಪರಿಣಾಮ ಬೀರುತ್ತೆ. ಇದೊಂದು ಕಡೆಯಾದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಸೇರಿದಂತೆ ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಮುಂತಾದ ಉತ್ಪನ್ನಗಳ ಬೆಲೆ ಏರಿಕೆ ಆಗಿರೋದು ಕೂಡ ಇನ್ನೊಂದು ಪ್ರಮುಖ ಕಾರಣ. ಚಿನ್ನವನ್ನ ಡಾಲರ್ ಲೆಕ್ಕದಲ್ಲೇ ಖರೀದಿ ಮಾಡಬೇಕಿರೋದ್ರಿಂದ ಉಳಿದ ಉತ್ಪನ್ನಗಳ ಖರೀದಿಗೆ ಅಂತ ಮೀಸಲಾಗಿರುವಂತಹ ನಮ್ಮ ವಿದೇಶಿ ವಿನಿಮಯ ಮೀಸಲಿಗೆ ಹೊಡೆತ ಬೀಳುತ್ತೆ. ಕಚ್ಚಾ ತೈಲ ಸೇರಿದಂತೆ ವಿದೇಶಗಳಿಂದ ನಾವು ಆಮದು ಮಾಡಿಕೊಳ್ಳುವಂತಹ ವಿವಿಧ ಉತ್ಪನ್ನಗಳಿಗೆ ಡಾಲರ್ ಲೆಕ್ಕದಲ್ಲಿ ಹಣ ಪಾವತಿ ಮಾಡಬೇಕಾಗಿರೋದ್ರಿಂದ ಅದಕ್ಕಾಗಿ ಮೀಸಲಿಟ್ಟ ಹಣವನ್ನ ಬಂಗಾರದ ಖರೀದಿಗೆ ಬಳಸಿದ್ರೆ ಆ
ಆಮದು ಮಾಡಿಕೊಳ್ಳಬೇಕಾದಂತಹ ಅಗತ್ಯ ವಸ್ತುಗಳ ಖರೀದಿಗೆ ವಿದೇಶಿ ವಿನಿಮಯ ಸಂಗ್ರಹದ ಕೊರತೆ ಎದುರಾಗುತ್ತೆ. ಅಮೆರಿಕ ಇರಾನ್ ಯುದ್ಧ ಶುರುವಾಗೋದಕ್ಕೂ ಮುಂಚೆ ಕಳೆದ ಫೆಬ್ರವರಿನಲ್ಲಿ ಭಾರತದ ವಿದೇಶಿ ವಿನಿಮಯ ಮೀಸಲು ಸಂಗ್ರಹ $728 ಬಿಲಿಯನ್ ನಷ್ಟಿತ್ತು. ಆದರೆ ಯುದ್ಧ ಶುರುವಾದ 3 ತಿಂಗಳ ಅಂತರದಲ್ಲಿ ವಿದೇಶಿ ವಿನಿಮಯದ ಮೀಸಲು ಕರಗಿ $690 ಬಿಲಿಯನ್ ಗೆ ಬಂದು ನಿಂತಿದೆ. ಇದಕ್ಕೆ ಆಮದು ಮಾಡಿಕೊಳ್ಳುವ ಉತ್ಪನ್ನಗಳ ಬೆಲೆ ಏರಿಕೆಯಾಗಿದ್ದೇ ಮೂಲ ಕಾರಣ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ, ಭಾರತ ವಾರ್ಷಿಕವಾಗಿ $979 ಬಿಲಿಯನ್ ಮೊತ್ತದ ಉತ್ಪನ್ನಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಆದರೆ ಭಾರತದಿಂದ ವಿದೇಶಗಳಿಗೆ ರಫ್ತಾಗುವುದು $860 ಬಿಲಿಯನ್ ಮೊತ್ತದ ಉತ್ಪನ್ನಗಳು. ಭಾರತದಿಂದ ರಫ್ತಾಗುವ ಮತ್ತು ಭಾರತಕ್ಕೆ ಆಮದು ಮಾಡಿಕೊಳ್ಳುವಂತಹ ಸರಕುಗಳ ಮೊತ್ತದ ನಡುವೆ ಸುಮಾರು $119 ಬಿಲಿಯನ್ ನಷ್ಟು ಟ್ರೇಡ್ ಡೆಫಿಸಿಟ್ ಇದೆ. ಈ ಸರಕುಗಳ ನಡುವಿನ ಆಮದು ಮತ್ತು ರಫ್ತಿನ ವ್ಯತ್ಯಾಸವನ್ನ ಸಾಫ್ಟ್ವೇರ್ ಸರ್ವಿಸ್, ಟೂರಿಸಂ ಮುಂತಾದ ಕ್ಷೇತ್ರಗಳಲ್ಲಿನ ಆಮದು ಮತ್ತು ರಫ್ತಿನ ವ್ಯತ್ಯಾಸದೊಂದಿಗೆ ತಾಳೆ ಹಾಕಿ ಲೆಕ್ಕವನ್ನ ಸರಿದೂಗಿಸಿ ಗಮನಿಸಿದ್ರು ಭಾರತ ಸದ್ಯ $84 ಬಿಲಿಯನ್ ನಷ್ಟು ಕರೆಂಟ್ ಅಕೌಂಟ್ ಡೆಫಿಸಿಟ್ ನಲ್ಲಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಭಾರತ ವಿದೇಶಗಳಿಗೆ ರಫ್ತು ಮಾಡುತ್ತಿರುವಂತಹ ಉತ್ಪನ್ನಗಳಿಂದ, ಸರ್ವಿಸ್ನಿಂದ ನಾವು ಗಳಿಸ್ತಾ ಇರುವಂತಹ ಡಾಲರ್ ಹಣಕ್ಕಿಂತ ವಿದೇಶಗಳಿಂದ ನಾವು ಭಾರತಕ್ಕೆ ಆಮದು ಮಾಡಿಕೊಳ್ತಾ ಇರುವಂತಹ ಉತ್ಪನ್ನಗಳಿಗೆ ಮತ್ತು ಸೇವೆಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ. ಈ ಒಟ್ಟಾರೆ ಆಮದು ಮತ್ತು ರಫ್ತಿನ ನಡುವಿನ ವ್ಯತ್ಯಾಸವನ್ನೇ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಕರೀತಾರೆ. ಆಗಲೇ ಹೇಳಿದ ಹಾಗೆ ನಾವು ಭಾರತೀಯರು ಸುಮಾರು $979 ಬಿಲಿಯನ್ ನಷ್ಟು ಹಣವನ್ನ ವಿವಿಧ ಉತ್ಪನ್ನಗಳನ್ನು ಆಮದು ಮಾಡ್ಕೊಳ್ಳೋಕೆ ಬಳಸ್ತೀವಿ. ಆ ಪೈಕಿ ಯಾವ ಸರಕುಗಳನ್ನು ಆಮದು ಮಾಡ್ಕೊಳ್ಳೋಕೆ ಅತಿ ಹೆಚ್ಚು ಹಣ ಬಳಕೆ ಮಾಡ್ತೀವಿ ಅನ್ನೋದನ್ನು ನೋಡೋದಾದ್ರೆ, ಒಟ್ಟಾರೆ ಆಮದು ಸರಕುಗಳ ಪೈಕಿ ಚಿನ್ನಕ್ಕೆ $71 ಬಿಲಿಯನ್, ಕಚ್ಚಾ ತೈಲಕ್ಕೆ $134 ಬಿಲಿಯನ್, ಅಡುಗೆ ಎಣ್ಣೆಗೆ $19 ಬಿಲಿಯನ್, ರಸಗೊಬ್ಬರಕ್ಕೆ $14 ಬಿಲಿಯನ್, ಹೀಗೆ ಈ 4 ಮೇಜರ್ ಸರಕುಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋಕೆ ಭಾರತ ವಾರ್ಷಿಕವಾಗಿ $240 ಬಿಲಿಯನ್ ನಷ್ಟು ಹಣ ಖರ್ಚು ಮಾಡುತ್ತೆ. ಅಂದ್ರೆ ಒಟ್ಟು ಆಮದು ವೆಚ್ಚದ 31% ಹಣವನ್ನ ಈ 4 ಮೇಜರ್ ಸರಕುಗಳ ಖರೀದಿಗೆ ಖರ್ಚು ಮಾಡಲಾಗುತ್ತೆ. ಈ 31% ಪೈಕಿ 10% ಅಂದ್ರೆ $71 ಬಿಲಿಯನ್ ಗಳಷ್ಟು ಹಣ ವಾರ್ಷಿಕವಾಗಿ ಬಂಗಾರವನ್ನ ಆಮದು ಮಾಡ್ಕೊಳ್ಳೋಕೆ ಖರ್ಚಾಗುತ್ತಲ್ಲ. ಸದ್ಯ 1 ವರ್ಷದವರೆಗೆ ದೇಶದಲ್ಲಿ ಬಂಗಾರದ ಖರೀದಿಯನ್ನು ನಿಯಂತ್ರಿಸಿದ್ರೆ ಬಂಗಾರದ ಆಮದು ಪ್ರಮಾಣದಲ್ಲಿ $30-50 ಕುಸಿತ ಕಾಣುತ್ತೆ. ಆಗ ಸುಮಾರು $25-35 ನಷ್ಟು ಹಣ ಉಳಿಯುತ್ತೆ. ಅದನ್ನ ಅಗತ್ಯ ವಿದೇಶಿ ವಿನಿಮಯಕ್ಕೆ ಬಳಸಿಕೊಳ್ಳಬಹುದು ಅನ್ನೋದು ಮೋದಿಯವರ ಸಂದೇಶದ ಹಿಂದಿರುವಂತಹ ಸಾರಾಂಶ. ಇನ್ನು ಮೋದಿಯವರು ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸಿ, ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ, ವಿದೇಶಗಳಿಗೆ ಪ್ರವಾಸ ಹೋಗೋದನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಇದು ಕೂಡ ವಿದೇಶಿ ವಿನಿಮಯಕ್ಕೆ ಸಂಬಂಧಪಟ್ಟ ವಿಚಾರ. ಅಡುಗೆ ಎಣ್ಣೆನಾಗಲಿ ಅಥವಾ ಕಚ್ಚಾ ತೈಲವನ್ನೇ ಆಗಲಿ ದುಪ್ಪಟ್ಟು ರೇಟ್ ಕೊಟ್ಟು ವಿದೇಶಗಳಿಂದ ಕೊಂಡ್ಕೊಳ್ಬೇಕಾದಂತಹ ಪರಿಸ್ಥಿತಿನಲ್ಲಿ ಭಾರತ ಇದೆ. ಇರಾನ್ ಯುದ್ಧ ಶುರುವಾಗೋದಕ್ಕೂ ಮುಂಚೆ 1 ಬ್ಯಾರೆಲ್ ಕಚ್ಚಾ ತೈಲಕ್ಕೆ ಸುಮಾರು $80 ಇತ್ತು. ಆದರೆ ಇವತ್ತಿನ ಮಟ್ಟಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಬ್ಯಾರೆಲ್ ಕ್ರೂಡ್ ಆಯಿಲ್ ಬೆಲೆ $105-110 ಆಗಿದೆ. 1 ಕೆಜಿಗೆ $150 ಇದ್ದಂತಹ ಅಡುಗೆ ಎಣ್ಣೆ ರೇಟು ಈಗ $175 ಏರಿಕೆಯಾಗಿದೆ. ಹೀಗೆ ದುಬಾರಿ ಆಗಿರುವಂತಹ ಉತ್ಪನ್ನಗಳನ್ನು ಖರೀದಿ ಮಾಡೋಕೆ ನಾವು ವಿದೇಶಿ ವಿನಿಮಯ ಮೀಸಲು ಹಣವನ್ನೇ ಬಳಸಬೇಕು. ಆಗ ಮೀಸಲು ಹಣ ಕೂಡ ಕರಗಿ ಖಾಲಿ ಆಗ್ತಾ ಬರುತ್ತೆ. ಇದೇ ರೀತಿ ವಿದೇಶ ಪ್ರಯಾಣದಿಂದಲೂ ಕೂಡ ಡಾಲರ್ ಹೊರಹರಿವು ಹೆಚ್ಚಾಗುತ್ತೆ. ಹೀಗೆ ಡಾಲರ್ ಹೊರಹರಿವು ಹೆಚ್ಚಾದಂತೆಲ್ಲ ಭಾರತೀಯ ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯೋಕೆ ಶುರುವಾಗುತ್ತೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ದೇಶ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕೊಳ್ಳುತ್ತೆ. ಆ ಡಾಲರ್ ಹೊರಹರಿವನ್ನು ನಿಯಂತ್ರಿಸುವ ಸಲುವಾಗಿನೇ ಮೋದಿಯವರು ಹೋದಲ್ಲಿ ಬಂದಲ್ಲೆಲ್ಲ ಮಿತವ್ಯಯದ ಸಂದೇಶ ಸಾರ್ತಿದ್ದಾರೆ. ಆದರೆ ಹೀಗೆ ಮಾಡೋದ್ರಿಂದ ಪರಿಸ್ಥಿತಿ ಸರಿ ಹೋಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಇವತ್ತು ಅಡುಗೆ ಎಣ್ಣೆನ ಕಡಿಮೆ ಬಳಸಿ ಅಂತಿರೋ ಮೋದಿ ನಾಳೆ 3 ಹೊತ್ತು ಅಡುಗೆ ಮಾಡಬೇಡಿ ಅಂದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಅಷ್ಟು ಬಳಸಬೇಡಿ, ಇಷ್ಟು ಬಳಸಿ ಅನ್ನೋ ತರದ ಮೋದಿ ಮ್ಯಾಜಿಕ್ ನಿಂದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯಲ್ಲ. 12 ವರ್ಷ ಭಾರತವನ್ನ ಆಳಿದ ವ್ಯಕ್ತಿ ಹೇಳಬೇಕಾದ ಮಾತು ಕೂಡ ಇರಲ್ಲ. ದೇಶ ಪ್ರೇಮದಂತಹ ಭಾವನಾತ್ಮಕ ವಿಚಾರಗಳನ್ನ ಮುಂದೆ ಮಾಡಿ ಜನರಿಂದ ವಾಸ್ತವಾಂಶಗಳನ್ನ ಮರೆಮಾಚಿ ಬಂಗಾರ ಖರೀದಿಸಬೇಡಿ, ಅಲ್ಲಿಗೆ ಹೋಗಬೇಡಿ, ಇಲ್ಲಿಗೆ ಹೋಗಬೇಡಿ ಅನ್ನೋ ಬದಲು ದೇಶದಲ್ಲಿ ಜನ ತಮಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿಸುವ, ತಮ್ಮಿಷ್ಟದ ಜಾಗಗಳಿಗೆ ಪ್ರಯಾಣ ಬೆಳೆಸೋಕೆ ಸಾಧ್ಯವಾಗುವ ವಾತಾವರಣವನ್ನ ಸೃಷ್ಟಿಸುವತ್ತ, ದೇಶವಾಸಿಗಳನ್ನ ಆರ್ಥಿಕವಾಗಿ ಸದೃಢರನ್ನಾಗಿಸುವತ್ತ ಮೋದಿಯವರ ಸರ್ಕಾರ ಗಮನ ಹರಿಸಬೇಕಿತ್ತು. ದೇಶದಲ್ಲಿ ನೇರ ವಿದೇಶಿ ಬಂಡವಾಳ ಹೂಡಿಕೆಗೆ ಪೂರಕ ವಾತಾವರಣವನ್ನು ಕಲ್ಪಿಸಬೇಕಿತ್ತು. ಆಗ ಡಾಲರ್ ಒಳಹರಿವು ತಂತಾನೇ ಹೆಚ್ಚಾಗ್ತಿತ್ತು. ನವೋದ್ಯಮಗಳ ಸ್ಥಾಪನೆಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಬೇಕಿತ್ತು. ಉದ್ಯಮಗಳ ಸ್ಥಾಪನೆಗೆ ಉತ್ತೇಜನ ನೀಡೋಕೆ ಆಕರ್ಷಕ ಯೋಜನೆಗಳನ್ನ ನೀಡಬೇಕಿತ್ತು. ಭಾರತದಲ್ಲಿ ಉದ್ಯಮಗಳು ಹೆಚ್ಚಾದರೆ ದೇಶದ ಕೋಟ್ಯಾಂತರ ನಿರುದ್ಯೋಗಿ ಯುವಜನರ ಜೀವನೋಪಾಯಕ್ಕೆ ದಾರಿಯಾಗುತ್ತೆ. ಉತ್ಪಾದನೆಯೂ ಹೆಚ್ಚಾಗುತ್ತೆ. ಆಗ ಭಾರತ ಸಹಜವಾಗಿಯೇ ಉತ್ಪಾದಕ ಶಕ್ತಿಯಾಗಿ ಬೆಳೆಯುತ್ತೆ. ಇದೆಲ್ಲದರಿಂದ ಭಾರತೀಯರ ತಲಾ ಆದಾಯವೂ ಹೆಚ್ಚಾಗುತ್ತೆ. ಜನರ ಆದಾಯ ಹೆಚ್ಚಾದರೆ ಅವರ ಬೈಯಿಂಗ್ ಪವರ್ ಕೂಡ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಅದರಿಂದ ಮಾರ್ಕೆಟ್ನಲ್ಲಿ ಕ್ಯಾಶ್ ಫ್ಲೋ ಕೂಡ ಜಾಸ್ತಿ ಆಗುತ್ತೆ. ಭಾರತ ಉತ್ಪಾದಕ ಶಕ್ತಿಯಾಗಿ ನಮ್ಮ ದೇಶದ ರಫ್ತು ಪ್ರಮಾಣ ಹೆಚ್ಚಳವಾಗುತ್ತೆ. ಟ್ರೇಡ್ ಡೆಫಿಸಿಟ್ ಮತ್ತು ಕರೆಂಟ್ ಅಕೌಂಟ್ ಡೆಫಿಸಿಟ್ ಬ್ಯಾಲೆನ್ಸ್ಗೆ ಅಥವಾ ಸರ್ಪ್ಲಸ್ಗೆ ಬರುತ್ತೆ.
ಬರುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಲೆಕ್ಕದಲ್ಲಿ ಖರೀದಿಗಿಂತ ಮಾರಾಟವೇ ಹೆಚ್ಚಾದರೆ ನಿರಂತರವಾಗಿ ಕುಸಿತಾ ಇರುವಂತಹ ಭಾರತೀಯ ರೂಪಾಯಿ ಮೌಲ್ಯ ಕೂಡ ಸುಧಾರಿಸುತ್ತೆ. ನಮ್ಮಲ್ಲೇ ಉದ್ಯಮಗಳು ಶುರುವಾದರೆ ಇವತ್ತು ನಾವು ವಿದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತಹ ಹಲವಾರು ಉತ್ಪನ್ನಗಳನ್ನು ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಿ ನಮಗೆ ಬೇಕಾದಷ್ಟು ಇಟ್ಕೊಂಡು ಉಳಿದದ್ದನ್ನು ವಿದೇಶಗಳಿಗೆ ರಫ್ತು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಜಾಗತಿಕವಾಗಿ ಕಚ್ಚಾ ತೈಲದ ಪೂರೈಕೆಯಲ್ಲಿ ಹೆಚ್ಚು ಕಡಿಮೆ ಆದರೂ ಆ ಏರಿಳಿತಗಳನ್ನು ತಡೆದುಕೊಳ್ಳುವ ಮಟ್ಟಿಗೆ ತೈಲ ಸಂಗ್ರಹಾಗಾರಗಳನ್ನು ಸ್ಥಾಪಿಸುವ, ಅಮೆರಿಕಾಗೆ ಅಂಜದೆ ತೈಲ ಖರೀದಿ ಮಾಡುವ ಎದೆಗಾರಿಕೆಯನ್ನು ತೋರಿಸಬೇಕಿದೆ. ಕಳೆದ 12 ವರ್ಷಗಳಲ್ಲಿ ಮೋದಿ ಮಾಡಬೇಕಾಗಿದ್ದು ಇದನ್ನು. ಆದರೆ ಇದ್ಯಾವುದನ್ನು ಮಾಡದೆ ಕೋಮು ರಾಜಕಾರಣದಲ್ಲೇ ಕಾಲಹರಣ ಮಾಡಿದಂತಹ ಮೋದಿ ಈಗ ಸಂಕಷ್ಟ ಎದುರಾಗುತ್ತಲೇ ಮಿತವ್ಯಯದ ಮಾತುಗಳನ್ನು ಆಡ್ತಾ ತಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಚಿ ಹಾಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ದೇಶವನ್ನು ದುಸ್ಥಿತಿಯಿಂದ ಅಭಿವೃದ್ಧಿಯ ಹಳಿಯತ್ತ ತರಬೇಕಿದ್ದಂತಹ ಮೋದಿ ಅದನ್ನು ಬಿಟ್ಟು ಮಿತವ್ಯಯದ ಮ್ಯಾಜಿಕ್ ಮಂತ್ರ ತಂತ್ರ ಹೇಳ್ಕೊಂಡು ತಿರುಗ್ತಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಜನ ಬೆಲೆ ಏರಿಕೆ ಹೊಡೆತಕ್ಕೆ ಸಿಲುಕಿ ನಲುಗಿ ಹೋಗ್ತಾರೆ. ದೇಶ ಆರ್ಥಿಕ ದಿವಾಳಿಯತ್ತ ಸಾಗುತ್ತೆ. ಜಾಗತಿಕ ವೇದಿಕೆಯಲ್ಲಿ ವಿಶ್ವಗುರುವಿನ ಮಾನ 3 ಕಾಸಿಗೆ ಹರಾಜಾಗುತ್ತೆ. ಅಂತಹ ದುಸ್ಥಿತಿ ಬರೋದಕ್ಕಿಂತ ಮೊದಲು ಮೋದಿ ಸರ್ಕಾರ ಎಚ್ಚೆತ್ತುಕೊಳ್ಳಲಿ, ಜನಜೀವನ ಸಹಜ ಸ್ಥಿತಿಗೆ ಮರಳಲಿ ಅನ್ನೋದು ನಮ್ಮ ಆಶಯ.